ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇಡೀ ಜಗತ್ತಿನಲ್ಲಿ ಬಹಳಷ್ಟು ಜನ ಬಳಸುತ್ತಿರುವ ಚಾಟ್ ಜಿಪಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಚಾಟ್ ಜಿಪಿಟಿ ಎಂದರೇನು? ಇದು ಹೇಗೆ ಕೆಲಸ ಮಾಡುತ್ತದೆ? ಇದರಿಂದ ಏನೆಲ್ಲ ಪ್ರಯೋಜನಗಳಿವೆ ಹಾಗೂ ಇದರ ಮಿತಿಗಳು ಯಾವುವು ಎಂಬುದನ್ನು ಸರಳ ಕನ್ನಡದಲ್ಲಿ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಚಾಟ್ ಜಿಪಿಟಿ ಎಂಬುದು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಆಧಾರಿತ ಚಾಟ್ ಆಗಿದೆ. ಇದನ್ನು ಓಪನ್ AI ಎಂಬ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ನೀವು ಕೇಳುವ ಪ್ರಶ್ನೆಗಳಿಗೆ ಅರ್ಥ ಮಾಡಿಕೊಂಡು ಮಾನವನಂತೆ ಉತ್ತರಿಸಲು ಇದನ್ನು ತರಬೇತಿ ಮಾಡಲಾಗಿದೆ. ಉದಾಹರಣೆಗೆ, ನೀವು ಒಂದು ಪತ್ರ ಬರೆಯಬೇಕಾದರೆ, ಭಾಷಾಂತರ ಮಾಡಬೇಕಾದರೆ, ಯೂಟ್ಯೂಬ್ ಸ್ಕ್ರಿಪ್ಟ್, ಕವನ, ಕತೆ, ಭಾಷಣ ಅಥವಾ ಅಡುಗೆ ರೆಸಿಪಿ ಬೇಕಾದರೂ ಚಾಟ್ ಜಿಪಿಟಿ ಸಹಾಯದಿಂದ ಮಾಡಬಹುದು. ವಿದ್ಯಾರ್ಥಿಗಳು ಓದಿನಲ್ಲಿ, ಉದ್ಯೋಗಿಗಳು ಕೆಲಸದಲ್ಲಿ ಮತ್ತು ಕಂಟೆಂಟ್ ಕ್ರಿಯೇಟರ್ಗಳು ತಮ್ಮ ಐಡಿಯಾಗಳನ್ನು ರೂಪಿಸಲು ಇದನ್ನು ಬಳಸುತ್ತಿದ್ದಾರೆ. ಆದರೆ ಚಾಟ್ ಜಿಪಿಟಿ ಎಲ್ಲವನ್ನು ಯಾವಾಗಲೂ ಸರಿಯಾಗಿ ಹೇಳುತ್ತದೆ ಎಂದು ಭಾವಿಸಬಾರದು. ಕೆಲವೊಮ್ಮೆ ಅದು ತಪ್ಪು ಮಾಹಿತಿ ನೀಡಬಹುದು ಅಥವಾ ಹಳೆಯ ಮಾಹಿತಿಯನ್ನು ಹೇಳಬಹುದು. ಆದ್ದರಿಂದ ವೈದ್ಯಕೀಯ, ಕಾನೂನು ಅಥವಾ ಹಣಕಾಸಿನಂತಹ ಪ್ರಮುಖ ವಿಷಯಗಳಲ್ಲಿ ಬಂದ ಮಾಹಿತಿಯನ್ನು ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸುವುದು ಉತ್ತಮ. ಇದರ ದೊಡ್ಡ ಲಾಭವೆಂದರೆ ಸಮಯ ಉಳಿಸುತ್ತದೆ, ದೊಡ್ಡ ಲೇಖನಗಳನ್ನು ಸಂಕ್ಷಿಪ್ತಗೊಳಿಸುವುದು, ಹೊಸ ಆಲೋಚನೆಗಳನ್ನು ನೀಡುವುದು, ವಿವಿಧ ಭಾಷೆಗಳಲ್ಲಿ ಸಹಾಯ ಮಾಡುವುದು, ಕೋಡಿಂಗ್ನಲ್ಲಿ ನೆರವಾಗುವುದು ಮುಂತಾದ ಅನೇಕ ಕೆಲಸಗಳನ್ನು ವೇಗವಾಗಿ ಚಾಟ್ ಜಿಪಿಟಿಯಿಂದ ಮಾಡಬಹುದು. ಇದೇ ವೇಳೆ ನೀವು ಕೆಲವು ಮಿತಿಗಳನ್ನು ಸಹ ಇದರಲ್ಲಿ ನೋಡಬಹುದು. ಚಾಟ್ ಜಿಪಿಟಿಗೆ ಮಾನವರಂತೆ ಭಾವನೆಗಳಿಲ್ಲ. ಇದು ತನ್ನ ತರಬೇತಿ ಯಾವ ರೀತಿ ನೀಡಿರುವುದೋ ಅದರ ಆಧಾರದ ಮೇಲೆ ಮಾಹಿತಿಯನ್ನು ಕೊಡುವುದು, ಉತ್ತರಗಳನ್ನು ರಚಿಸುವುದು. ಆದ್ದರಿಂದ ಯಾವ ಉತ್ತರವಾದರೂ ವಿವೇಚನೆಯಿಂದ ಬಳಸಬೇಕು. ಭವಿಷ್ಯದಲ್ಲಿ AI ತಂತ್ರಜ್ಞಾನ ಇನ್ನಷ್ಟು ಬೆಳೆಯುವ ಸಾಧ್ಯತೆ ಇದೆ. ಶಿಕ್ಷಣ, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ಮನರಂಜನೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ AI ಹೆಚ್ಚಾಗುತ್ತಿದೆ. ಆದರೆ AI ಅನ್ನು ಮಾನವನಿಗೆ ನೆರವಾಗುವ ಸಾಧನವಾಗಿ ಬಳಸುವುದು ಮುಖ್ಯ, ಮಾರಕವಾಗಿ ಬಳಸಬಾರದು. ಮತ್ತೊಮ್ಮೆ ಹೇಳುವುದೇನೆಂದರೆ, ಒಂದು ವಿಷಯವನ್ನು ಚಾಟ್ ಜಿಪಿಟಿಯಿಂದ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇದು ಕೇವಲ ಸಹಾಯಕ ಸಾಧನ, ಆದರೆ ಅಂತಿಮ ನಿರ್ಧಾರವನ್ನು ಯಾವಾಗಲೂ ಮನುಷ್ಯನೇ ತೆಗೆದುಕೊಳ್ಳಬೇಕು. ಯಾವುದೇ ಪ್ರಶ್ನೆಗಳನ್ನು ಕೇಳಿದರೆ ಚಾಟ್ ಜಿಪಿಟಿಯಿಂದ ಉತ್ತಮ ಸಹಾಯ ಮತ್ತು ಆಸರೆ ಪಡೆಯಬಹುದು. ಪ್ರಶ್ನೆಗಳನ್ನು ಕೇಳಿದರೆ ಚಾಟ್ ಜಿಪಿಟಿಯಿಂದ ಉತ್ತಮ ಸಹಾಯ ದೊರಕಬಹುದು. ಈ ಮಾಹಿತಿ ಕರೆಕ್ಟಾಗಿದೆಯಾ, ಈ ಮಾಹಿತಿ ಕರೆಕ್ಟಾಗಿಲ್ವಾ, ಅಂದರೆ ಹೀಗೆ ನಡೀತಿರುವ ವಿಷಯಕ್ಕೆ ಅನುಗುಣವಾಗಿದೆಯಾ, ಇಲ್ಲ ಇದು ಹಿಂದೆ ಬಂದಂತಹ ವಿಷಯನ, ಪೂರ್ತಿ ಮಾಹಿತಿ ಕೊಟ್ಟಿದೆಯಾ, ಅಪೂರ್ಣ ಮಾಹಿತಿ ಸಿಕ್ಕಿದೆಯಾ ಅಂತ ಕೂಲಂಕುಷವಾಗಿ ನಾವು ಇದನ್ನು ನೋಡಿ ಕೂಲಂಕುಷವಾಗಿ ವಿಚಾರಿಸಿ ತೆಗೆದುಕೊಳ್ಳಬೇಕು. ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಅನಿಸುತ್ತದೆ. ಹಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ.